ಪ್ರತಿಯೊಬ್ಬರಿಗೂ ಶಕ್ತಿ ಅಂದರೆ ಏನು ಅಂತ ತಿಳ್ಕೋಬೇಕು. ಪ್ರತಿಯೊಬ್ಬರೂ ಶಕ್ತಿ ಅಂದರೆ ಏನು ಅಂತ ತಿಳ್ಕೊಂಡೇ ಜೀವನ ಮಾಡಬೇಕು. ಶಕ್ತಿ ಅದು ಕಣ್ಣಿಗೆ ಕಾಣೋದಿಲ್ಲ. ಶಕ್ತಿ ಯಾವುದೇ ಆಗಿರ್ಬೋದು, ಅದು ಕಣ್ಣಿಗೆ ಕಾಣೋದಿಲ್ಲ. ಈಗ ಉದಾಹರಣೆ, ನಾವು ಕರೆಂಟ್ ಇದೆ, ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಅದೇ ರೀತಿ ಕೂಡ ಶಕ್ತಿ ಕೂಡ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಆದರೆ ನಮ್ಮ ದೇಹದಲ್ಲಿ ಶಕ್ತಿ ಒಂದು ಉತ್ಪತ್ತಿಯಾಗೋದಕ್ಕೆ ಅದ್ಭುತವಾದ ವ್ಯವಸ್ಥೆ ಇದೆ, ಒಂದು ಪ್ರೋಸೆಸ್ ಇದೆ, ಒಂದು ಸೀಕ್ರೆಟ್ ಇದೆ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಲನಶಕ್ತಿ, ಶಾಖೋತ್ಪನ್ನ ಶಕ್ತಿ, ಬೆಳಕಿನ ಶಕ್ತಿ, ಶಬ್ದಶಕ್ತಿ, ವಿದ್ಯುತ್ ಶಕ್ತಿ, ಅಯಸ್ಕಾಂತ ಶಕ್ತಿ, ದೈವಶಕ್ತಿ, ದುಷ್ಟಶಕ್ತಿ, ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಸಹನಾ ಶಕ್ತಿ, ಇಚ್ಛಾಶಕ್ತಿ, ಮೋಹಕ ಶಕ್ತಿ, ಲೋಕಶಕ್ತಿ, ಸಂಕಲ್ಪ ಶಕ್ತಿ, ಈ ರೀತಿ ಹಲವಾರು ಶಕ್ತಿಗಳ ಬಗ್ಗೆ ನಾವು ಪ್ರತಿನಿತ್ಯ ಮಾತಾಡ್ತೀವಿ. ಮೆದುಳಿನ ಶಕ್ತಿ, ಹೃದಯದ ಶಕ್ತಿ, ಚಲನೆಯ ಶಕ್ತಿ, ನಮಗೆ ಓಡಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಬೇಕಾದಂಥ ಶಕ್ತಿ, ಇದ್ರ ಬಗ್ಗೆ ನಾವು ಪ್ರತಿ ದಿವಸ ಮಾತಾಡ್ತೀವಿ. ಯಾವ ಬಲದ ಮೇಲೆ ಶಕ್ತಿ ಉತ್ಪನ್ನವಾಗಿದೆ ಮತ್ತು ಉಪಯೋಗ ಆಗ್ತಾಯಿದೆ ಅನ್ನೋದನ್ನು ಆಧರಿಸಿ ಆ ಶಕ್ತಿಗೆ ಆ ಬಲದ ಹೆಸರು ಇಡಲಾಗಿದೆ, ನಾವು ಕೊಟ್ಟಿದ್ದೀವಿ. ಸೊ ನಮ್ಮ ದೇಹದಲ್ಲಿ ಶಕ್ತಿ ಒಂದು ವಿದ್ಯುತ್, ಒಂದು ಕರೆಂಟ್ ರೂಪದಲ್ಲಿ ಶಕ್ತಿ ಹರಿದಾಡ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ, ಅದು ನಮ್ಮ ದೇಹದಲ್ಲಿ ಹರಿದಾಡ್ತಾ ಇರುತ್ತೆ, ಸಂಚಾರ ಮಾಡ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಯಾವಾಗಲೂ 24 hours ನಾವು ಮಲಗಿರಲಿ, ನಾವು ಎದ್ದಿರಲಿ, ಅದು ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಬಟ್ ಶಕ್ತಿ ಸಂಚಾರ ಆಗ್ತಾ ಇರುತ್ತೆ, ದೇಹದಲ್ಲೆಲ್ಲ ಶಕ್ತಿ ಹರಿದಾಡ್ತಾ ಇರುತ್ತೆ. ಕರೆಂಟ್ ರೂಪದಲ್ಲಿ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ರೂಪದಲ್ಲಿ ಹರಿದಾಡ್ತಿರುತ್ತೆ. ಎಷ್ಟು ನಾವು ವೋಲ್ಟೇಜನ್ನು ಉತ್ಪತ್ತಿ ಮಾಡ್ತೀವಿ, ಅಷ್ಟು ಕರೆಂಟು ಉತ್ಪತ್ತಿ ಆಗುತ್ತೆ. ಈ ಕರೆಂಟು ಉತ್ಪತ್ತಿ ಆಗೋದಕ್ಕೆ ಬೇಕಾದಂತಹ ರಾಸಾಯನಿಕ ವಸ್ತುಗಳು ನಮ್ಮ ದೇಹದಲ್ಲೇ ಇದೆ. ನಮ್ಮ ಜೀವಕೋಶಗಳು ಬೆಳೆದು ಅಭಿವೃದ್ಧಿಯಾಗಲು ಈ ಶಕ್ತಿಯು ಅಗತ್ಯವಾಗಿ ಬೇಕು. ನೀವು ಶಕ್ತಿಯನ್ನು ಪಡೆಯುವುದು ಹೇಗೆ ಅನ್ನುವ ಜ್ಞಾನವನ್ನು ನೀವು ಹೆಚ್ಚಿಸ್ಕೋಬೇಕು, ತಿಳ್ಕೋಬೇಕು, ಕಲಿಬೇಕು. ಶಕ್ತಿ ಯಾವುದೇ ಕಾರಣಕ್ಕೂ ಕಣ್ಣಿಗೆ ಕಾಣೋದಿಲ್ಲ, ಆದರೆ ದೇಹದಲ್ಲಿ ವಿದ್ಯುತ್ ರೂಪದಲ್ಲಿ, ಎಲೆಕ್ಟ್ರಾನಿಕ್ ವೇವ್ಸ್ ರೂಪದಲ್ಲಿ ಹರಿದಾಡ್ತಾ ಇರುತ್ತೆ. ಸೊ ಇದು ಹೇಗೆ ಉತ್ಪತ್ತಿ ಆಗುತ್ತೆ, ಇದು ಹೇಗೆ ಹರಿದಾಡ್ತದೆ, ಈ ಶಕ್ತಿ ಅಂದ್ರೇನು, ಎಲ್ಲಿರುತ್ತೆ, ಅದ್ರ ಬಗ್ಗೆ ನಾವು ನಿಮಗೆ ತರಬೇತಿಯನ್ನು ಕೊಡ್ತೀವಿ. ನೀವು ಹೊರಗಡೆಯಿಂದ ಶಕ್ತಿ ಬರೋದಿಲ್ಲ, ಅದು ನಮ್ಮ ದೇಹದ ಒಳಗಡೆ ಉತ್ಪತ್ತಿಯಾಗುವುದು. ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ, ಆಯಿತಾ. ಶಕ್ತಿ ಜಾಸ್ತಿ ಆಗುತ್ತೆ ಅಥವಾ ಶಕ್ತಿ ಕಡಿಮೆ ಆಗುತ್ತೆ ಅನ್ನೋದು ನಿಮಗೆ ಸಡನ್ನಾಗಿ ಗೊತ್ತಾಗೋದಿಲ್ಲ. ವಯಸ್ಸಾಗೋದು ನಮಗೆ ಗೊತ್ತಾಗೋದಿಲ್ಲ, ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ. ಅದೇ ರೀತಿ ಶಕ್ತಿ ಉತ್ಪತ್ತಿ ಆಗೋದು, ಶಕ್ತಿ ನಾಶ ಆಗೋದು ಕೂಡ ಗೊತ್ತಾಗೋದಿಲ್ಲ. ಶಕ್ತಿ ನಮ್ಮ ದೇಹದಲ್ಲಿ ವಿದ್ಯುತ್ ತರಂಗಗಳಾಗಿ ಹರಿದಾಡ್ತಾ ಇರುತ್ತೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ನಮ್ಮ ದೇಹದಲ್ಲಿ ಇದೆ. ನಾವು ಈಗ ಒಂದು ಉದಾಹರಣೆ ಕೊಡ್ತೀವಿ. ನಾವು ಬಲೂನನ್ನು ತಗೊಂಡ್ಬಿಟ್ಟು ಅದರಲ್ಲಿ ಗಾಳಿಯನ್ನು ತುಂಬೋಣ.
ಗಾಳಿ ಎಷ್ಟೆಷ್ಟು ಹೆಚ್ಚು ನಾವು ತುಂಬ್ತೀವೋ ಅಷ್ಟಷ್ಟು ಅದು ಶೈನಿಂಗ್ ಬರುತ್ತೆ. ಅದೇ ನಿಧಾನವಾಗಿ ಗಾಳಿ ಬಿಡು, ಸುಕ್ಕಾಗುತ್ತೆ, ಅದರದ್ದು ಆಕಾರ ಕೆಟ್ಟೋಗುತ್ತೆ ಮತ್ತು ಸುಕ್ಕಾಗುತ್ತೆ, ಶೈನಿಂಗ್ ಹೊರ್ಟೋಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಶಕ್ತಿ ಕೂಡ ಜಾಸ್ತಿ ಆಗಿರಬೇಕು, ಶಕ್ತಿ ತುಂಬ್ಕೋಬೇಕು. ನಮ್ಮ ದೇಹ ರಸಭರಿತವಾಗಿರಬೇಕು. ನಮ್ಮ ದೇಹದಲ್ಲಿ ಶಕ್ತಿ ಅತಿ ಹೆಚ್ಚಾಗಿರಬೇಕು. ಆಗ ನಮ್ಮ ಬಾಡಿ ಶೈನಿಂಗ್ ಬರುತ್ತೆ. ಒಳಗಡೆಯಿಂದ ಶಕ್ತಿ ಹೆಚ್ಚಾದರೆ ಸಿಗುವ ಸುಖ ಮತ್ತು ಆನಂದ, ಸಂತೋಷ ಅದು ಬೇರೆ ಎಲ್ಲೂ ಸಿಗೋದಿಲ್ಲ. ಸುಖ ಅಂದರೆ ಹೊರಗಡೆಯಿಂದ ಬರೋದಲ್ಲ. ಸೋಮಾರಿತನನ ಸುಖ ಅಂತಿದ್ದಾರೆ ಎಲ್ಲರೂ. ಸೋಮಾರಿತನ, ಅವನಿಗೇನು ಶಕ್ತಿ ಇಲ್ಲ, ದುರ್ಬಲ, ಅವನಿಗೇನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಯಾವಾಗಲೂ ಕುಂತಿರ್ತಾನೆ, ಮಲಗಿರ್ತಾನೆ, ಅದನ್ನು ಸುಖ ಅಂತ ತಿಳ್ಕೊಂಡಿದ್ದಾರೆ. ಅದೆಲ್ಲ ಸುಖ. ದೇಹದ ಒಳಗಡೆ ವಿದ್ಯುತ್ ಅಂದರೆ ಶಕ್ತಿ ಉತ್ಪತ್ತಿ ಆಗುತ್ತಲ್ಲ, ಅದು ಕೊಡುವ ಆನಂದ ಇದೆಯಲ್ಲ, ಅದು ಸುಖ. ಅದನ್ನು ಅನುಭವಿಸ್ಬೇಕು. ಚರ್ಮ ಹಿಗ್ಗಬೇಕು, ಚರ್ಮ ಟೈಟ್ ಆಗಬೇಕು, ಮೂಳೆಗಳೆಲ್ಲ ಗಟ್ಟಿ ಆಗಬೇಕು, ಮಾಂಸಖಂಡಗಳೆಲ್ಲ ಗಟ್ಟಿ ಆಗ್ತವೆ, ಇಡೀ ದೇಹ ವಜ್ರದಂತೆ ಗಟ್ಟಿಯಾಗುತ್ತೆ. ಶಕ್ತಿ ಹೆಚ್ಚಾದಂಗೆಲ್ಲ ದೇಹ ಗಟ್ಟಿಯಾಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಅತಿಯಾಗಿ ವ್ಯಾಯಾಮ ಮಾಡಿ ದೇಹನ ಗಟ್ಟಿ ಮಾಡಿಕೊಂಡು ನಾನು ವಜ್ರದಂದಿದ್ದೀನಿ ಅಂತ ತಿಳ್ಕೊತಾರೆ. ಅವ್ರು ವ್ಯಾಯಾಮ ಮಾಡೋದು ಬಿಟ್ಟರೆ ಸ್ಪಂಜ್ ಆದಂಗೆ ಆಗ್ತದೆ ಬಾಡಿ. ವ್ಯಾಯಾಮ ಮಾಡೋದು ಬಿಟ್ಟರೆ ಆ ಗಟ್ಟಿತನ ಹೋಗಿಬಿಡುತ್ತೆ, ವಿಪರೀತ ಪ್ರಾಬ್ಲಮ್ ಆಗುತ್ತೆ. ನಮ್ಮ ದೇಹದಲ್ಲಿ ಹೃದಯ, ಕಿಡ್ನಿ, ಲಿವರು, ಲಂಗ್ಸು, ಹಾರ್ಟು, ಮೆದುಳು ಈ ಥರ ಎಲ್ಲ ಇದೆ. ಈ ಒಂದು ಎಲ್ಲ ಮಸಲ್ಸಿಂದ ಮಾಡಿದೆ. ನಾವು ಅತಿಯಾಗಿ ವ್ಯಾಯಾಮ ಮಾಡಿ ಇವನ್ನೆಲ್ಲ ಗಟ್ಟಿ ಮಾಡೋದ್ರಿಂದ ನಮಗೆ ಯಾವ ಶಕ್ತಿನೂ ಬರೋದಿಲ್ಲ, ನಮಗೆ ಆರೋಗ್ಯಕ್ಕೂ ತೊಂದರೆ ಆಗುತ್ತೆ. ಯಾವಾಗಂದ್ರೆ ಅವಾಗ ಸತ್ತೋಗ್ತಾರೆ, ಬಹಳ ಬೇಗ ಸಾವು ಸಂಭವಿಸುತ್ತೆ. ಹಂಗಾಗಿ ಹೊರಗಡೆಯಿಂದ ಗಟ್ಟಿ ಮಾಡಬೇಡಿ, ಒಳಗಡೆಯಿಂದ ಗಟ್ಟಿ ಮಾಡಿ. ಒಳಗಡೆನ ಶಕ್ತಿ ಹೆಚ್ಚು ಮಾಡಿ ಮಾಂಸಖಂಡ, ಮೂಳೆಗಳು ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಗಟ್ಟಿ ಆಗ್ತವೆ. ಅದನ್ನು ನೀವು ಕಲಿಬೇಕು, ಅದನ್ನು ಪಾಲನೆ ಮಾಡಬೇಕು, ಆಚರಣೆ ಮಾಡಬೇಕು, ಶಕ್ತಿ ಸಂಪಾದಿಸಬೇಕು, ಶಕ್ತಿ ಶೇಖರಣೆ ಮಾಡಬೇಕು, ಶಕ್ತಿ ಸಂರಕ್ಷಣೆ ಮಾಡಬೇಕು. ಶಕ್ತಿ ನಾಶ ಆಗುವಂಥ ಯಾವ ಕೆಲಸನೂ ಮಾಡಬಾರ್ದು. ಶಕ್ತಿ ಬರುವಂತಹ ಕೆಲಸಗಳನ್ನ ಮಾಡಬೇಕು. ಏನು ಮಾಡಿದರೆ ಶಕ್ತಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಏನು ಮಾಡಿದರೆ ಶಕ್ತಿ ನಾಶ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ನಾನು ನಮ್ಮ ಈ ಒಂದು ಚಾನಲ್ ಮುಖಾಂತರ ನಿಮಗೆ ಈ ತಿಳುವಳಿಕೆಯನ್ನು ಕೊಡ್ತೀನಿ. ಶಕ್ತಿ ಅಂದರೆ ಏನು ಅಂತ ಹೇಳ್ತೀನಿ, ಅದು ಎಲ್ಲಿರುತ್ತೆ, ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೀನಿ, ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ, ಆ ವ್ಯವಸ್ಥೆ ಹೆಂಗಿದೆ, ಅದು ಏನಾದರೆ ನಿನಗೆ ಶಕ್ತಿ ಬರುತ್ತೆ ಅಂತ. ನೀನು ಯಾರ್ಯಾರೋ ಹೇಳಿದ್ದನ್ನೆಲ್ಲ ಕೇಳಿ ಯೂಟ್ಯೂಬ್ನಲ್ಲಿ ಬರೋದೆಲ್ಲ ಪಾಲನೆ ಮಾಡಿ, ಪುಸ್ತಕ ಎಲ್ಲ ಓದಿ ಪಾಲನೆ ಮಾಡಿ ಅದರಿಂದ ನಿನಗೆ ಶಕ್ತಿ ಬರೋದಿಲ್ಲ. ನೀನು ನಮ್ಮಂಥ ಗುರುಗಳ ಹತ್ರ ಬಂದು ನೀನು ಕೂತ್ಕೊಂಡು ಎಲ್ಲ ಕ್ಲೀನಾಗಿ ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಜೀವನದಲ್ಲೆಲ್ಲ ಅಳವಡಿಸ್ಕೊಂಡು ಶಕ್ತಿ ಸಂಪಾದನೆ ಮಾಡಿಕೊಂಡು ಜೀವನ ಮಾಡಬೇಕು. ನೀನು ಶಕ್ತಿ ಸಂಪಾದನೆ ಮಾಡಬೇಕು ಅಂದರೆ ನಿನಗೆ ಗುರುಗಳು ಬೇಕು. ಗುರುಗಳಿಂದ ಮಾತ್ರ ಸಾಧ್ಯ. ಯಾವುದೇ ಕಾರಣಕ್ಕೂ ಶಕ್ತಿಯನ್ನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗೋದಿಲ್ಲ. ಕೆಲವರು ಊಟ ಮಾಡಿದರೆ ಶಕ್ತಿ ಬರುತ್ತೆ ಅಂತ ಭಾಳಷ್ಟು ಊಟ ಮಾಡ್ತಾರೆ, ಬಹಳ ನ್ಯೂಟ್ರಿಷಿಯಸ್ ಫುಡ್ಡೆಲ್ಲ ಊಟ ಮಾಡ್ತಾರೆ, ಬಹಳ ಎನರ್ಜೆಟಿಕ್ ಫುಡ್ಡೆಲ್ಲ ತಿಂತಾರೆ. ಆದರೆ ಅವರಿಗೆ ಶಕ್ತಿ ಬರೋದಿಲ್ಲ. ಅವರೆಲ್ಲ ಮೈಯೆಲ್ಲ ಕೊಬ್ಬು ತುಂಬ್ಕೊಂಡು ಕುತ್ಕೊಳಕ್ಕೆ ಬರಲ್ಲ, ನಿಂತ್ಕೊಳಕ್ಕೆ ಬರಲ್ಲ, ಹಂಗಾಗುತ್ತೆ. ಶಕ್ತಿ ಹಂಗಲ್ಲ ಸಂಪಾದನೆ ಮಾಡೋದು. ತಿನ್ನೋದ್ರಿಂದ ಶಕ್ತಿ ಸಂಪಾದನೆ ಮಾಡ್ತೀನಿ, ವ್ಯಾಯಾಮ ಮಾಡೋದ್ರಿಂದ ಶಕ್ತಿ ಸಂಪಾದನೆ ಮಾಡ್ತೀನಿ ಅಂದರೆ ಅದೆಲ್ಲ ತಪ್ಪು ಕಲ್ಪನೆ. ಅದೆಲ್ಲ ಮಾಡಬಾರ್ದು. ಅವರೆಲ್ಲ ಯಾವಾಗ ಬೇಕಂದ್ರೆ ಅವಾಗ ಸತ್ತೋಗ್ತಾರೆ. ಶಕ್ತಿ ಮೊದಲು ಸಂಪಾದನೆ ಮಾಡಬೇಕು, ಆಮೇಲೆ ನೀನು ವ್ಯಾಯಾಮ ಕೆಲಸ ಅವೆಲ್ಲ ಮಾಡಬೇಕು.
ಅದು ಗುರುಗಳ ಮುಖಾಂತರ. ಗುರುಗಳು ಅಂದರೆ ಕನಿಷ್ಠ ಪಕ್ಷ 25 ವರ್ಷ ಅನುಭವ ಇರಬೇಕು. ಯಾವುದೇ ಒಂದು ವಿದ್ಯೆ, ಯಾವುದೇ ಒಂದು ನೀನು ಆರ್ಟ್, ಯಾವುದೇ ಒಂದು ಕಲೆ ನೀನೇನಾದರೂ ಕಲಿಬೇಕು ಅಂದರೆ ಅವರು ನಿನಗಿಂತ 25 ವರ್ಷ ದೊಡ್ಡವರಿರಲೇಬೇಕು. ಈ 2 ವರ್ಷ 3 ವರ್ಷ ಗುರುಗಳಾಗ್ಬಿಟ್ಟು 2 ವರ್ಷ 3 ವರ್ಷ ವಿದ್ಯೆ ಕಲಿತು ಅವರಿಂದ ಏನೂ ಉಪಯೋಗ ಇಲ್ಲ. ಅದೆಲ್ಲ ಹಾನಿಕಾರಕ. ಯಾರ ಮಾತು ಕೇಳಬೇಡಿ. ಯಾರಾದರೂ ಒಂದು ವಿಷಯ ಹೇಳ್ತಾರೆ ಅಂದರೆ ಆ ವಿಷಯದಲ್ಲಿ ಅವರು 25 ವರ್ಷ ಅನುಭವ ಇರಬೇಕು. ಇಲ್ಲ ಅಂದರೆ ನೀವು ಅವ್ರನ್ನ ಗುರುಗಳು ಅಂತ ಸ್ವೀಕರಿಸೋಂಗಿಲ್ಲ. ನೀವು ಬೇರೆ ಏನಾದರೂ ಹಿತೈಷಿಗಳು, ಸ್ನೇಹಿತರು ಅಥವಾ ಏನಾದರೂ ಅಡ್ವೈಸರ್ಸು ಏನಾನ ಅನ್ಕೋಬೋದು. ಗುರುಗಳು ಅನ್ನಬೇಕು ಅಂದರೆ ಅದೇ ಫೀಲ್ಡ್ನಲ್ಲಿ 25 ವರ್ಷ ಅನುಭವ ಇರಬೇಕು ಅಷ್ಟೇ. ನಿನಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದು ತುಂಬ ವೀಡಿಯೋ ದೊಡ್ಡದಾಗ್ಬಿಡ್ತು. ಮುಂದಿನ ವೀಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ನೀವು ಶಕ್ತಿ ಸಂಪಾದನೆ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿ ಮತ್ತು ಶಕ್ತಿ ಸಂಪಾದನೆ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಿ. ನಿನಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ. ಮೇಲ್ ಐ ಡಿ ಇದೆ. ಮೇಲ್ ಐ ಡಿಗೆ ನಿಮಗೇನಾದರೂ ಡೌಟ್ ಇದ್ದರೆ ತಿಳಿಸ್ರಿ, ನಾವು ಅದಕ್ಕೆ ಉತ್ತರ ಹೇಳ್ತೀವಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು. ಮುಂದಿನ ವೀಡಿಯೋವನ್ನು ವೀಕ್ಷಿಸಿರಿ. ಥ್ಯಾಂಕ್ ಯು.